ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹವಾಮಾನ ಎದುರಿಸಿದ ಸ್ಥಳದಲ್ಲಿ ತಲೆ ಎತ್ತಿ ನಿಂತ ಕನ್ನಡಿಗ. ಇನ್ನು 17 ವರ್ಷಗಳ ಬಳಿಕ ಗರ್ಜನೆ ಮಾಡಿದ ರಾಹುಲ್ ದ್ರಾವಿಡ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಅಪ್ಪಟ ಕನ್ನಡಿಗರಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 17 ವರ್ಷಗಳ ಕಾಯುವಿಕೆಗೆ ಅಂತ್ಯ ಆಡುವ ಮೂಲಕ ಟೀಮ್ ಇಂಡಿಯಾ T20 ವಿಶ್ವಕಪ್ ಗೆದ್ದುಕೊಂಡಿದೆ. 2007ರಲ್ಲಿ ಮೊದಲ T20 ವಿಶ್ವಕಪ್ ಗೆದ್ದ ನಂತರ ಮತ್ತೊಮ್ಮೆ ವಿಶ್ವಕಪ್ಗೆ ಮುತ್ತಿಕ್ಕಿದೆ. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತಹ ಹಿರಿಯ ಆಟಗಾರರೊಂದಿಗೆ ರಾಹುಲ್ ದ್ರಾವಿಡ್ ಕೋಚ್ ವಿಶ್ವಕಪ್ ಫೈನಲ್ ಅಂತಿಮ ಪಂದ್ಯವಾಗಿದೆ. ಹಿಟ್ಮ್ಯಾನ್ ಮತ್ತು ವಿರಾಟ್ ಕೊಹ್ಲಿ ಶಾರ್ಟ್ ಫಾರ್ಮ್ಯಾಟ್ಗೆ ವಿದಾಯ ಆದರೆ ಹೇಳಿದ್ದಾರೆ. ಹೀಗಾಗಿ ವಿಶ್ವಕಪ್ ಗೆಲುವು ಬಹುದೊಡ್ಡ ಸೆಂಡ್ ಆಫ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಮತ್ತೊಂದೆಡೆ ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರಿಗೆ ಅವಧಿ ಮುಕ್ತಾಯವಾಗಿದೆ. ಟೀಮ್ ಇಂಡಿಯಾ ಆಟಗಾರರು ವಿಶ್ವಕಪ್ ಗೆದ್ದು ರಾಹುಲ್ ದ್ರಾವಿಡ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನು ಇದರೊಂದಿಗೆ ಟೀಮ್ ಇಂಡಿಯಾದ ಕೋಚ್ 1 ವರ್ಷದ ಹಿಂದೆ ತಲೆಬಾಗಿದ ಕೋಚ್ ಇವತ್ತು ತಲೆ ಎತ್ತಿ ನಿಂತಿದ್ದಾರೆ ಮತ್ತು ರಾಹುಲ್ ದ್ರಾವಿಡ್ ಗರ್ಜನೆ ಮಾಡಿದಂತಲೇ ಹೇಳ್ಬೋದು. ಇನ್ನು ಅದು 2007ರ ಏಕದಿನ ವಿಶ್ವಕಪ್ ಟೂರ್ನಿ. ಅಲ್ಲಿಯವರೆಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿ ಹಲವು ಮ್ಯಾಚ್ಗಳನ್ನು ಗೆಲ್ಲಿಸಿಕೊಟ್ಟ ರಾಹುಲ್ ದ್ರಾವಿಡ್ ಅವರು ಆ ವರ್ಷ ವಿಶ್ವಕಪ್ ಟೂರ್ನಿಯಲ್ಲಿ ದುರಾರಣವಾಗಿ ವಿಫಲರಾದರು. ಹೌದು ಸ್ನೇಹಿತರೆ, 2007ರ ವಿಶ್ವಕಪ್ನಲ್ಲಿ ಭಾರತ ಗ್ರೂಪ್ ಹಂತದಲ್ಲಿಯೇ ಸೋತು ಮನೆಗೆ ವಾಪಸ್ ಆಗಿತ್ತು. ಅದರಲ್ಲೂ ಅಂದಿನ ಕ್ರಿಕೆಟ್ ಶಿಶು ಬಾಂಗ್ಲಾದೇಶ ವಿರುದ್ಧ ಸೋತು ಟೂರ್ನಿಯಿಂದ ರಾಹುಲ್ ದ್ರಾವಿಡ್ ನಾಯಕತ್ವದ ತಂಡ ಹೊರಬಿದ್ದಿತ್ತು. ಸೋಲಿನಿಂದ ಟೀಮ್ ಇಂಡಿಯಾ ಆಟಗಾರರ ವಿರುದ್ಧ ರೊಚ್ಚಿಗೆದ್ದ ಕೆಲ ಅಭಿಮಾನಿಗಳು ಟೀಮ್ ಇಂಡಿಯಾ ಆಟಗಾರರ ಮನೆ ಮೇಲೆ ದಾಳಿ ಕೂಡ ಮಾಡಿದರು. ಇನ್ನು ದ್ರಾವಿಡ್ ತಮ್ಮ ವೃತ್ತಿ ಜೀವನದಲ್ಲೂ ಎಲ್ಲೂ ಟೀಕೆಗಳನ್ನು ಎದುರಿಸಲೇ ಇರಲಿಲ್ಲ. ಆದರೆ 2007ರ ಕೆರೆಬಿಯನ್ ಪ್ರವಾಸ ಅವರಿಗೆ ಧ್ವಂಸಪ್ನವಾಗಿ ಕಾಡಿತ್ತು. ಇದರೊಂದಿಗೆ ಟೀಮ್ ಇಂಡಿಯಾ ತಂಡದ ನಾಯಕತ್ವಕ್ಕೆ ವಿದಾಯ ಕೂಡ ಹೇಳಿದರು. ಹೌದು ಸ್ನೇಹಿತರೆ, ಕಳೆದುಕೊಂಡ ಸ್ಥಳದಲ್ಲೇ ಗಳಿಸಬೇಕು ಅಂತ ದೊಡ್ಡವರು ಹೇಳ್ತಾರೆ ಮತ್ತು ಇಂದು ದ್ರಾವಿಡ್ ಅದನ್ನೇ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.